ಒಳ ಮೀಸಲಾತಿ ವಿಚಾರದಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ರವರು ನೀಡಿರುವಂಥ ವರದಿ ಅವೈಜ್ಞಾನಿಕವಾಗಿದೆ. ಹಾಗಾಗಿ ಈ ಒಂದು ವರದಿಯನ್ನು ರಾಜ್ಯ ಸರ್ಕಾರ ತಿರಸ್ಕಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ 25ನೇ ತಾರೀಕು ಅಂದರೆ ಇದೇ ತಿಂಗಳ 25ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಲಗೈ ಜಾತಿಗಳ ಒಕ್ಕೂಟದ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ನೇತೃತ್ವವನ್ನು ಉರಿಲಿಂಗಿ ಪೆದ್ದಿಮಠದ ಡಾಕ್ಟರ್ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ನೇತೃತ್ವ ವಹಿಸಿದ್ದಾರೆ. ನಮ್ಮ ಜೊತೆ ಅವರಿದ್ದಾರೆ, ಮಾತಾಡ್ತೋಣ. ಸರ್, ಏನು ಒಳ ಮೀಸಲಾತಿ ವಿಚಾರದಲ್ಲಿ ನಾಗಮೋಹನ್ ದಾಸ್ ವರದಿಯನ್ನು ಅವೈಜ್ಞಾನಿಕವಾಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಯಾವ ರೀತಿಯಾಗಿ ಅವೈಜ್ಞಾನಿಕವಾಗಿದೆ? ಈಗ ನಾಗಮೋಹನ್ ದಾಸ್ ಅವರಿಗೆ ಮಾನ್ಯ ಸುಪ್ರೀಂ ಕೋರ್ಟ್ನ ತೀರ್ಪು ಏನು ಕೊಟ್ಟಿದೆ ಅಂದರೆ, ನೀವು ಒಳ ಮೀಸಲಾತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ನಿಮ್ಮ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬಿಟ್ಟಿದ್ದು, ಒಳ ಮೀಸಲಾತಿ ಹೇಗಿರಬೇಕು ಅಂತ ಸ್ಪಷ್ಟ ನಿರ್ದೇಶನ ಮಾಡಿದ್ದಾರೆ. ಆ ನಿರ್ದೇಶನದಲ್ಲಿ ಮುಖ್ಯ ಅಂಶಗಳು ಏನಿದೆ ಅಂದರೆ, ಎಂಪೆರಿಕಲ್ ಡಾಟಾ, ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾವ ಸಮುದಾಯ ಹಿಂದುಳಿದಿದೆ ಅಂಥವನ್ನು ಪಟ್ಟಿ ಮಾಡಿ, ಸಮಾನ ಜಾತಿಗಳನ್ನು ಒಟ್ಟುಗೂಡಿಸಿ ಅವರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲದೇ ನಿಖರ ಮಾಹಿತಿಗಳನ್ನು ಒಳಗೊಂಡಂತಹ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಿ ಅಂತ ಹೇಳಿದೆ. ಸನ್ಮಾನ್ಯ ನಾಗಮೋಹನ್ ದಾಸ್ ಅವರು ಅದನ್ನು ಮಾಡಬೇಕಾಗಿತ್ತು. ಅವರೇನು ಮಾಡಿದ್ದಾರೆ, ಇಡೀ ರಾಜ್ಯಾದ್ಯಂತ ಸರ್ವೆ ಮಾಡಲಿಕ್ಕೆಲ್ಲೂ ಹೋಗಲೇ ಇಲ್ಲ. ಬೆಂಗಳೂರಿನಲ್ಲಿ ಈ ಸಮುದಾಯಕ್ಕೆ 10 ಲಕ್ಷ ಜನ ಇದೆ, ಅದರಲ್ಲಿ 3 ಲಕ್ಷನೂ ತೊಗೊಂಡಿಲ್ಲ. ನಮ್ಮ ಚಿತ್ರದುರ್ಗದಲ್ಲಿ 80,000 90,000 ಇದ್ದಾರೆ, ಬರೀ 12,000 ತೋರಿಸಿದ್ದಾರೆ. ನಮ್ಮ ಚಾಮರಾಜನಗರದಲ್ಲಿ 5 ಲಕ್ಷದ ಮೇಲೆ ಇದ್ದಾರೆ, ಅಲ್ಲಿ ಬರೀ 2.5 ಲಕ್ಷ ತೋರಿಸಿದ್ದಾರೆ. ಎಲ್ಲ ಸಮುದಾಯಗಳನ್ನು, ಬಲಗೈ ಸಮುದಾಯವನ್ನು ಕುಗ್ಗಿಸ್ಬಿಟ್ಟು ಜೊತೆಗೆ ಜಾತಿಗಳನ್ನು ಒಡೆದು ಈ ಜಾತಿಗಳನ್ನು, ಬಲಗೈ ಸಂಬಂಧಿತ ಜಾತಿಗಳನ್ನ ಎಡಗೈಗೆ ಹಾಕೋದು, ಎಡಗೈ ಸಂಬಂಧಿತ ಜಾತಿಗಳನ್ನ ಬಲಗೈಗೆ ಹಾಕೋದು, ಅಲಮಾರಿಗಳಿಗೆ ಹಾಕ್ತಕ್ಕಂಥ ಹಕ್ಕುಗಳನ್ನ ಅವರು ಕೊಟ್ಟಿಲ್ಲ. ಸುಪ್ರೀಂ ಕೋರ್ಟ್ ಆ ಥರ ಹೇಳಲಿಲ್ಲ, ಮತ್ತು ಸಂವಿಧಾನವೂ ಹಂಗೆ ಹೇಳಲಿಲ್ಲ. ಹಾಗಾಗಿ ಸಂವಿಧಾನ ವಿರೋಧಿ ಮತ್ತು ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿರೋಧಿ ಇರತಕ್ಕಂಥ ರಿಪೋರ್ಟನ್ನು ಹೆಂಗೆ ವೈಜ್ಞಾನಿಕ ಅಂತ ಹೇಳಕ್ಕೆ ಬರುತ್ತೆ? ಅದು ಖಂಡಿತ ಅವೈಜ್ಞಾನಿಕ. ಅದನ್ನು ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗೋದಿಲ್ಲ. ಆ ವರದಿನೆಯನ್ನು ತಿರಸ್ಕರಿಸಬೇಕು ಅಂತ ನಾವು ಪ್ರಾರಂಭದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಸರ್. ಇಷ್ಟೊಂದು ಅವೈಜ್ಞಾನಿಕವಾಗಿದ್ದರೂ ಕೂಡ ಸರ್ಕಾರ ಒಪ್ಪಿಗೆ ಕೊಡೋದೇಕೆ, ಮತ್ತು ರಾಜ್ಯಪಾಲರು ಅಂಕಿತ ಹಾಕಿಸ್ಕೊಳ್ಳೋದಾದರೂ ಯಾಕೆ ಅಂತ? ಅದು ಸಮುದಾಯಗಳ ನಡುವೆ ಸಂಘರ್ಷವನ್ನು ತಂದಿಟ್ಬಿಟ್ಟು ಪ್ರಬಲವಾದಂಥ 2 ಸಮುದಾಯಗಳನ್ನು ಹೊಡೆದ್ರೆ ರಾಜಕೀಯ ಲಾಭ ಬಂದ್ಬಿಡುತ್ತೆ. ಇವರು ಇವತ್ತಲ್ಲ ನಾಳೆ ಇವರಿಬ್ಬರು ಒಗ್ಗಟ್ಟಾಗಿದ್ದಾರೆ, ಇವರು ಮುಖ್ಯಮಂತ್ರಿ ಹುದ್ದೆ ಕೇಳ್ತಾರೆ ಅಂತಕ್ಕಂತಹ ಸ್ಪಷ್ಟ ಷಡ್ಯಂತ್ರವನ್ನು ಸರ್ಕಾರ ಮಾಡಿದೆ ಸರ್. ಅದನ್ನು ಅನುಭವಿಸ್ತಾರೆ ಸರ್ ಮುಂದಿನ ದಿನ ಅವರು. ಅಂದರೆ ಪ್ರಸ್ತುತ ಈಗಿನ ಸರ್ಕಾರವೂ ಸಹ ಅದೇ ತಪ್ಪನ್ನು ಮಾಡ್ತಾ ಅಂತ? ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಕ್ಯಾಬಿನೆಟ್ನಲ್ಲಿ ಈ ಒಂದು 56ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಹಕ್ಕು ಅವ್ರಿಗಿಲ್ಲ ಸರ್. 56 ಮಾಡಲಿಕ್ಕೆ ಹೆಂಗೆ ಇವರಿಗೆ ಪವರ್ ಇದೆ? ಅದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಹೋಗಬೇಕು, 341 ಅಮೆಂಡ್ಮೆಂಟ್ ಆಗಬೇಕು, ರಾಷ್ಟ್ರಪತಿಗೆ ಹೋಗಬೇಕು, ಅದರಲ್ಲಿ ಅಮೆಂಡ್ಮೆಂಟ್ ಆಗಿ ಶೆಡ್ಯೂಲ್ ನೇನ್ಗೆ ಹೋಗ್ಬೇಕು. ಅಲ್ಲಿ ಗಂಟೆ ಹೆಂಗೆ 17 ಜಾರಿ ಮಾಡ್ತಾರೆ? 17 ಮೀಸಲಾತಿ ರಾಜ್ಯ ಸರ್ಕಾರದಲ್ಲಿ ಜಾರಿನೇ ಆಗಿಲ್ಲಲ್ಲ, ಅದು ಹೆಂಗೆ ಜಾರಿ ಮಾಡ್ತಾರೆ ಇವರು? ಮುಖ್ಯಮಂತ್ರಿಗೆ ಪರಮಾಧಿಕಾರ ಇಲ್ಲ ಸರ್. ಕ್ಯಾಬಿನೆಟ್ಗೆ ಅಧಿಕಾರ ಇರ್ಬೋದು, ಆದರೆ ಕ್ಯಾಬಿನೆಟ್ನ ಅಲ್ಲಿ ಅಕ್ಸೆಪ್ಟ್ ಮಾಡಬೇಕಲ್ಲ ಸರ್ ಕೇಂದ್ರ ಸರ್ಕಾರದಲ್ಲಿ. ಅದಕ್ಕೆ 56 ಮಾಡಲಿಕ್ಕೆ ಕೋರ್ಟೇ ಅನುಮತಿ ಕೊಟ್ಟಿಲ್ಲ. ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿಬಿಡುತ್ತೆ ಇದು 56 ಮಾಡಿದ್ರೆ. ಅವರು 50 ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಯಾಕೆಂದರೆ ನಮ್ಮ ಜನರಲ್ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಬಾರ್ದು. ಈಗಾಗಲೇ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಅವ್ರಿಗೆ 2 ವರ್ಷ 3 ವರ್ಷ. 56,000 ಹುದ್ದೆಗಳನ್ನ ಹಳೆ ಮೀಸಲಾತಿ ತುಂಬಿಡ್ತೀವಿ ಅಂತ ಅವರು ನೋಟಿಫಿಕೇಶನ್ ಮಾಡಿದ್ದಾರೆ ಸರ್. ಅದನ್ನು ಮಾಡಲಿ, ಎಲ್ರಿಗೂ ನ್ಯಾಯ ಕೊಡಲಿ. ಅದ್ಬಿಟ್ಟು 56ನ ಹೆಂಗೆ ಮಾಡೋಕ್ಕೆ ಇವ್ರಿಗೆ ಅಧಿಕಾರ ಇದೆ ಸರ್? ಅದು ನಮ್ಮ ಪ್ರಶ್ನೆ. 25ನೇ ತಾರೀಕು ನಡೆಯುವಂಥ ಹೋರಾಟ ಬಲಗೈ ಜಾತಿಗಳ ಒಂದು ಶಕ್ತಿ ಪ್ರದರ್ಶನವನ್ನು ಅಥವಾ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಸಂದೇಶವ? ಇದು ಶಕ್ತಿ ಪ್ರದರ್ಶನ ಅಂತ ನಾನು ಭಾವಿಸಲ್ಲ. ಸರ್ಕಾರಕ್ಕೊಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ತಪ್ಪಿ ನೀವು ಯಾವುದೇ ಸಮುದಾಯವನ್ನು ಓಲೈಸಲಿಕ್ಕೋ ಅಥವಾ ಒಂದು ಸಮುದಾಯವನ್ನು ಕುಗ್ಗಿಸ್ಲಿಕ್ಕೋ ಹೋಗ್ತಕ್ಕಂಥ ಕೆಲಸ ಮಾಡಬೇಡಿ. ಅಂಬೇಡ್ಕರ್ ಸಂವಿಧಾನದ ಆಶಯದಂತೆ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಕೊಡಿ, ನಮ್ಮ ಅಬ್ಜೆಕ್ಷನ್ ಏನಿಲ್ಲ. ಆದರೆ ಸೋದರ ಸಂಬಂಧಿತ ಜಾತಿಗಳನ್ನು ಒಡಿತಕ್ಕಂಥ ಕೆಲಸ ಮಾಡಬೇಡಿ. ಸ್ವತಃ CM ಸಿದ್ದರಾಮಯ್ಯವ್ರು ಹೇಳ್ತಾರೆ, ಸರ್ಕಾರ ಒಳ ಮೀಸಲಾತಿ ಜಾರಿ ಪರವಾಗಿದೆ, ನಾವು ಜಾರಿ ಮಾಡ್ತೇವೆ ಅನ್ನೋಂಥ ಮಾತನ್ನ ಸಿದ್ದರಾಮಯ್ಯವ್ರು ಹೇಳ್ತಾರೆ. ಮಹದೇವಪ್ಪನವರು ಒಳ ಮೀಸಲಾತಿ ಜಾರಿ ಆಗಲಿಲ್ಲ ಅಂದರೆ ನಾನು ಸಚಿವನಾಗಿದ್ದರೂ ಏನು ಪ್ರಯೋಜನ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಈಗ ಕಾಂಗ್ರೆಸ್ನವರ ಪ್ರಣಾಳಿಕೆ ಏನಿತ್ತಲ್ಲ, ಚುನಾವಣೆ ಪ್ರಣಾಳಿಕೆ, ಆ ಚುನಾವಣಾ ಪ್ರಣಾಳಿಕೆ ಒಳಗೆ ಇದು ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಯಾರು? ಕಾಂಗ್ರೆಸ್ನವರು. ಅವ್ರಿಗೆ ಗೊತ್ತಿಲ್ಲ ಪಾಪ ಕೋರ್ಟ್ನ ತೊಡಕುಗಳೇನಿದೆ, ನ್ಯಾಯಾಲಯದ ತೊಡಕುಗಳೇನಿದೆ, ಟೆಕ್ನಿಕಲ್ ಟರ್ಮ್ಸ್ ಏನಂತ ಗೊತ್ತಿರಲಿಲ್ಲ, ಹಾಕೊಂಡ್ಬಿಟ್ಟಿದ್ದಾರೆ. ಆದರೆ ಅದನ್ನು ಯಾವುದೇ ಕಾರಣಕ್ಕೂ ಮಾಡೋ ಹಕ್ಕಿರೋದು ಕೇಂದ್ರ ಸರ್ಕಾರಕ್ಕೆ ಮಾತ್ರ, ರಾಜ್ಯ ಸರ್ಕಾರಕ್ಕಿಲ್ಲ. ಹಾಗಾದರೆ ಬೊಮ್ಮಾಯಿ ಸರ್ಕಾರದಲ್ಲಿ ಮಾಡ್ಬೋದಾಯ್ತಲ್ಲ. ಮಾಧುಸ್ವಾಮಿಯವರು ಈ ಮೀಸಲಾತಿ ವರದಿಯನ್ನು ಮಾಡಿದರು, ಯಾಕೋ ಕೇಂದ್ರ ಕಳಿಸಿಲ್ಲ? ಯಾಕಲ್ಲ ಅಮೆಂಡ್ಮೆಂಟ್ ಮಾಡೋಕ್ಕಾಗಿಲ್ಲ? ಮತ್ತು ಯಾಕೆ ವಾಪಸ್ ಹಾಕಿದ್ರು? ಮತ್ತು ಈಗ ಹೆಂಗೆ ಮಾಡಿಬಿಡ್ತೀರ ನೀವು? ಹಾಗಾಗಿ ಇದೆಲ್ಲವೂ ಕಣ್ಣೂರಿಸ್ತಕ್ಕಂಥ ತಂತ್ರ ಸರ್, ಯಾವ ಕಾರಣಕ್ಕೂ ಆಗಲ್ಲ ಇದು. ಒಳ ಮೀಸಲಾತಿ ಜಾರಿ ವಿಚಾರದಲ್ಲಿ ಬಲಗೈ ಸಮುದಾಯದ ಸಚಿವರುಗಳಿಗೆ ಒತ್ತಡ ಹಾಕುವಂಥ ಕೆಲಸ ಆಗುತ್ತೆ ಅಂದರೆ ರಾಜೀನಾಮೆ ಕೊಡುವ ಅಂತ ಸರ್. ಈಗ ಮುನಿಯಪ್ಪನವರು, ತಿಮ್ಮಾಪುರು ನಾನು ರಾಜೀನಾಮೆ ಕೊಡ್ತೀನಿ ಅಂತಾರೆ. ಈ ಕಡೆ ಮಹದೇವಪ್ಪನವರು, ಪ್ರಿಯಾಂಕರಿಗೆ ನಾವು ರಾಜೀನಾಮೆ ಕೊಡ್ತೀನಿ ಅಂತ.
ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆದರೆ ಆ ಸಮುದಾಯವನ್ನು ಪ್ರತಿನಿಧಿಸ್ತಕ್ಕಂಥವ್ರು ಹೇಗಿರ್ತಾರೆ ಸರ್? ಸಮುದಾಯಕ್ಕೆ ಅನ್ಯಾಯ ಆದರೆ ಸುಮ್ಮನೆ ಇರೋದಿಲ್ಲ. ಹಾಗಾಗಿ ರಾಜೀನಾಮೆಗೆ ಅವರು ಪಟ್ಟಿಡಿದಿದ್ದಾರೆ, ಇವರು ಪಟ್ಟಿಡಿದಿದ್ದಾರೆ. 27ನೇ ತಾರೀಕು ರಾಜ್ಯ ಸರ್ಕಾರಕ್ಕೆ ಮಾಡು ಅಥವಾ ಮಡಿ ಅಂತಕ್ಕಂಥ ಸಂದರ್ಭ ಸರ್. ಇಷ್ಟೆಲ್ಲ ಗೊಂದಲಗಳ ನಡುವೆ ಬಲಗೈ ಜಾತಿಗಳ ಒಂದು ರಾಜಕೀಯ ನಿಲುವುಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ? ನನಗೆ ಖಂಡಿತವಾಗ್ಲೂ ರಾಜಕೀಯ ನಿಲುವನ್ನು ಭಾಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ರು ಹೇಳಿದ್ದಾರೆ ಸರ್, ಭಾಳ ಚೆನ್ನಾಗಿ ಹೇಳಿದ್ದಾರೆ. ಯಾವ ಹಕ್ಕು ಮತ್ತು ಅಧಿಕಾರಿಗಳು ಸುಮ್ಮನೆ ನಿಮ್ಮ ಮನೆ ಮುಂದೆ ಬರೋದಿಲ್ಲ. ನೀವು ಹಕ್ಕು ಅಧಿಕಾರಿಗಳನ್ನು ಪ್ರತಿಭಟನೆ ಹೋರಾಟದ ಮುಖಾಂತರನೇ ಪಡ್ಕೋಬೇಕು ಅಂತ ಹೇಳಿದೆ. ಯಾವುದೇ ಸರ್ಕಾರ ಅಸ್ಪೃಶ್ಯರ ಪಾಲಿಗೆ ಏನಾದರೂ ಮರಣಶಾಸನ ಬರೆಯೋಕೆ ಹೋದರೆ ಮುಂದಿನ ದಿನಗಳಲ್ಲಿ ಅಸ್ಪೃಶ್ಯರು ಒಂದು ಸ್ಪಷ್ಟ ನಿರ್ಧಾರ ಮಾಡೇ ಮಾಡ್ತೀವಿ ಸರ್. ಥ್ಯಾಂಕ್ ಯು. ಇದು ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ಮಾತುಗಳು. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.